ದಸರಾ ಗಜಪಡೆಯಿಂದ ಹೊರಗುಳಿದ ಕಂಜನ್ ಆನೆ ನಿನ್ನೆ ದುಬಾರಿಯಲ್ಲಿ ನಡೆದಂಥ ದುರ್ಘಟನೆ ಬಳಿಕ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೆ ದಸರಾ ಮೆರವಣಿಗೆಯಲ್ಲಿ ಕಂಜನ್ ಆನೆ ಬೇಡ ಅಂತ ಹೇಳಿ ದುಬಾರೆ ಕ್ಯಾಂಪ್ನಲ್ಲಿದ್ದಂಥ ಆನೆ ನಿನ್ನೆಯಷ್ಟೇ ಮಾರ್ಥಂಡ ಎನ್ನುವ ಆನೆಯ ಮೇಲೆ ದಾಳಿ ಮಾಡಿತ್ತು. ದಾಳಿಗೊಳಗಾದ ಆನೆಯೂ ಕೂಡ ಮೃತಪಟ್ಟಿದೆ. ಇವತ್ತು ಬೆಳಗ್ಗೆ ನಿನ್ನೆಯಷ್ಟೇ ಮಾರ್ತಂಡ ಆನೆಯ ಕೆಳಗೆ ಸಿಲುಕಿದ್ದಂಥ ಮಹಿಳೆಯೂ ಕೂಡ ಮೃತಪಟ್ಟಿದ್ದರು. ಇಂಥ ದುರಂತಕ್ಕೆ ಕಾರಣವಾಗಿರುವಂಥ ಆನೆ ದಸರಾ ಗಜಪಡೆಯ ಸದಸ್ಯ ಕೂಡ ಹೌದು. ಕಂಜನ್ ಅಂತ ಹೇಳಿ ಗಜಪಡೆಯ ಸದಸ್ಯನಾಗಿ ಪರಿಗಣಿಸದಂತೆ ಈಗ ಸೂಚನೆಯನ್ನು ನೀಡಲಾಗಿದೆ. ಮಡಿಕೇರಿ ಜಿಲ್ಲಾಧಿಕಾರಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ. 3 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಕಂಜನ್ ಭಾಗಿಯಾಗ್ತಾ ಇದ್ದ. ನಿನ್ನೆಯಿಂದ ಇಬ್ಬರನ್ನು ಕೂಡ ಬಲಿ ತೆಗೆದುಕೊಂಡಿದ್ದಂಥ ಮದಗಜ ಕಂಜನ್ ನಿನ್ನೆ ಮಹಿಳೆ, ಇವತ್ತು ಚಿಕಿತ್ಸೆ ಫಲಿಸದೆ ಮಾರ್ತಾಂಡ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ನಿನ್ನೆ ನಡೆದಂಥ ದುಬಾರೆ ಆನೆ ಕಾಳಗದಲ್ಲಿ ಹದ್ದು ಮೀರಿ ವರ್ತಿಸಿತ್ತು ಆ ಕಂಜನ್. ಹೀಗಾಗಿ ಕಂಜನ್ಗೆ ಇದು ಶಿಕ್ಷೆ. ಕಂಜನ್ ದಾಳಿಯಿಂದ ಸಾವನ್ನಪ್ಪಿದ ಸಾಕಾನೆ ಮಾರ್ತಾಂಡ. ಕಂಜನ್ ಆನೆಯನ್ನು ಇನ್ನು ಮುಂದೆ ವಿಶ್ವವಿಖ್ಯಾತ ದಸರಾ ಮೆರವಣಿಗೆಯಲ್ಲಿ ಬಳಸದಂತೆ ಸೂಚನೆಯನ್ನು ನೀಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ದಸರಾ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಹೀಗೆ ಕುಪಿತಗೊಂಡು ಅಥವಾ ಇದೇ ರೀತಿ ವರ್ತನೆ ಮಾಡಿದ್ರೆ ಬಹಳ ದೊಡ್ಡ ಅನಾಹುತಕ್ಕೆ ಸಾಕ್ಷಿಯಾಗಬಹುದು, ಬಹಳ ದೊಡ್ಡ ಅನಾಹುತ ಸಂಭವಿಸಬಹುದು. ಅನಾಹುತ ಸಂಭವಿಸಬಾರದು ಅಂತ ಹೇಳಿದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆನೆಯನ್ನು ಪ್ರತ್ಯೇಕವಾಗಿಟ್ಟು ಮತ್ತಷ್ಟು ಪಳಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹೊರತಾಗಿ ದಸರಾದಲ್ಲಿ ಮಾತ್ರ ಅವಕಾಶ ಬೇಡ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಹಿತ್ ನೀಡ್ತಾರೆ. ಲೋಹಿತ್, ನಿಜಕ್ಕೂ ಕೂಡ ಈ ಘಟನೆಯ ನಂತರ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಹಿಂದೆ ಗಜಪಡೆಯ ಸದಸ್ಯನಾಗಿ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಕಂಜನ್ಗೆ ಈಗ ಈ ಘಟನೆಯಿಂದ ಹೊರಗಿಡುವಂಥ ಶಿಕ್ಷೆ ಹೌದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನ ಸೇರುವ ಕಾರ್ಯಕ್ರಮದಲ್ಲಿ ಇಂಥದ್ದೇ ಘಟನೆ ಮರುಕಳಿಸಿದ್ರೆ ಬಹಳ ದೊಡ್ಡ ಅನಾಹುತ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಕೇವಲ ಇದು ತಾತ್ಕಾಲಿಕನ ಅಥವಾ ಶಾಶ್ವತವಾಗಿ ಕಂಜನ್ ಗಜಪಡೆಯಿಂದ ಹೊರಗಿರುತ್ತಾ? ಖಂಡಿತ ದಶರಥ್, ಏನಂತಂದ್ರೆ ಈಗಾಗಲೇ ಕಂಜನ್ ಆನೆ ಇದೆ. ನಿನ್ನೆ ನಡೆದಂತ ಘಟನೆ ಏನಿದೆ, ಏನು ಕುಶಾಲ ದುಬಾರೆ ಘಟನೆ ಇದೆ, ಇದರಿಂದ ಒಂದ್ ರೀತಿಯಲ್ಲಿ ಪ್ರವಾಸಿಗರ ಜೊತೆಗೆ ಕೊಡಗಿನ ಜನತೆಗಳು ಒಂದ್ ರೀತಿಯಲ್ಲಿ ಆಶ್ಚರ್ಯಚಕಿತ ಆಗಿರ್ತಕ್ಕಂಥ, ಅಂದ್ರೆ ದಸರಾದಲ್ಲೂ ಕೂಡ ಭಾಗವಹಿಸುವಂತ ಈ ರೀತಿ ಒಂದು ಘಟನೆ ನಡೀತಾ ಅಂತ ಹೇಳುವಂತದ್ದು ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಲ್ಲ. ಅಂದ್ರೆ ಕಂಜನ ಆನೆ ಏನು ಈ ಒಂದು ಆನೆ ಶಿಬಿರದಲ್ಲಿ ಒಂದು ರೀತಿಯಲ್ಲಿ ಪುಣ್ಯಾಟವನ್ನ ಮೆರೆತಿದ್ದಂತ ಆನೆ ಇನ್ನು ಮದವನ್ನ ಸಂದರ್ಭದಲ್ಲಿ ಚೈನನ್ನ ಕಟ್ ಮಾಡ್ಕೊಂಡು ಕಾಡಿಗೆ ಹೋಗಿ ಕೂಡ ಮತ್ತೆ ಅದೇ ಒಂದು ಶಿಬಿರಕ್ಕೆ ಬಂದು ಸೇರ್ತಿದ್ದಂತ ಆನೆ ಏನಿದೆ, ಈಗ ನಿನ್ನೆ ನಡೆದಂತ ಏನು ಮಾತನ್ನ ಆನೆ ಮೇಲೆ ದಾಳಿ ನಡೆಸಿರುವಂತದ್ದು ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತರಾಗಿರುವಂತೆ ಮಾಡಿರುವಂತದ್ದು. ಈಗ ಸದ್ಯ ಏನು ಆನೆ ಶಿಬಿರದಿಂದ ಒಂದಷ್ಟು ಆನೆಗಳಿಂದ ದೂರ ಇಡುವಂತ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು. ಒಂದು ವೇಳೆ ಈ ಆನೆಯನ್ನ ಥ್ಯಾಂಕ್ ಯು ರೋಹಿತ್. Hey,